ಹಲೋ ಎವ್ರಿವನ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ದಿನದ ಎಲ್ಲ ಪ್ರಮುಖ ಪ್ರಚಲಿತ ಘಟನೆನ ನಿಮಗೆ ತಲುಪಿಸುವ ಅಚೀವರ್ಸ್ ಸಂಸ್ಥೆಯ ಕ್ವಿಕ್ ಕರೆಂಟ್ ಅಫೇರ್ಸ್ ಸಂಚಿಕೆಗೆ ಸ್ವಾಗತ. ನಾನು ವರುಣ್ ಟಿ ನಾಯಕ್. ಇವತ್ತಿನ ಮುಖ್ಯಾಂಶಗಳನ್ನ ನೋಡೋಣ. ಇವತ್ತು ಮೊದಲನೇದಾಗಿ ಅತಿದೊಡ್ಡ ಭಗವಾನ್ ಬುದ್ಧನ ಹೊರಗಿರುವ ಪ್ರತಿಮೆ ಎಲ್ಲಿ ಸ್ಥಾಪನೆ ಆಗ್ತಾ ಇದೆ ಅಥವಾ ನಿರ್ಮಾಣ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಹಾಗೆ MSMEs ಏನಿದೆ, ನಮ್ಮ ಮೀಡಿಯಂ, ಮೈಕ್ರೋ ಮತ್ತು ಮೀಡಿಯಂ ಸ್ಮಾಲ್ ಸೈಜ್ ಎಂಟರ್ಪ್ರೈಸಸ್, ಅದು ಸಮರ್ಥ ಅಂತ ಹೇಳಿಬಿಟ್ಟು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸ್ಕಾಚ್ ಸ್ಟೇಟ್ ಆಫ್ ಗವರ್ನೆನ್ಸ್ದು ರ್ಯಾಂಕಿಂಗ್ಸ್ ಬಂದಿದೆ 2021. ಯಾವ ಜಿಲ್ಲೆ ಉತ್ತಮ ಗವರ್ನೆನ್ಸ್, ಯಾವ ರಾಜ್ಯ ಉತ್ತಮ ಗವರ್ನೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಹಾಗೆ ನಮ್ಮ FICCI ಅವರ FLO ಅಂತ ಹೇಳ್ಬಿಟ್ಟು ಒಂದು ಲೇಡೀಸ್ ಆರ್ಗನೈಸೇಷನ್ ಇದೆ. ಇವರು ಎಲ್ಲ ಮಹಿಳೆಯರೇ ಓನ್ ಮಾಡುವಂತಹ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ನ ಇದೆ ಅದು. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ನಮ್ಮ US ಇಂಟರ್ನ್ಯಾಷನಲ್ ವುಮನ್ ಆಫ್ ಕರೇಜ್ ಅವಾರ್ಡ್ ಬಂದಿದೆ 2022. ಯಾರಿಗೆ ಬಂದಿದೆ ಅಂತ ತಿಳ್ಕೊಳ್ಳೋಣ. ಕೊನೆಯದಾಗಿ G7 ದೇಶಗಳು ಕೃಷಿಯ ಮಂತ್ರಿಗಳ ಒಂದು ಸಭೆಯನ್ನು, ವರ್ಚುವಲ್ ಸಭೆಯನ್ನು ಮಾಡಿದೆ. ಸೊ ಅದು ಎಲ್ಲಿ ನಡೀತು ಅಂತ ಕೂಡ ತಿಳ್ಕೊಳ್ಳೋಣ. ಕೊನೆಯದಾಗಿ ಒನ್ ಲೈನರ್ಸ್ ಮತ್ತು ಬೋನಸ್ ಪ್ರಶ್ನೆಗಳನ್ನ ಕೂಡ ಇವತ್ತು ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ನೋಡೋಣ. ಭಾರತದ ಅತಿದೊಡ್ಡ ಭಗವಾನ್ ಬುದ್ಧನ ಹೊರಗಿರುವ ಪ್ರತಿಮೆಯನ್ನು ಯಾವ ಯಾತ್ರಾ ಸ್ಥಳದಲ್ಲಿ ನಿರ್ಮಿಸಲಾಗುತ್ತಿದೆ? ಇಂಡಿಯಾಸ್ ಲಾರ್ಜೆಸ್ಟ್ ರೀಕ್ಲೈನಿಂಗ್ ಸ್ಟ್ಯಾಚ್ಯೂ ಆಫ್ ಲಾರ್ಡ್ ಬುದ್ಧ ಇಸ್ ಬೀಯಿಂಗ್ ಬಿಲ್ಡ್ ಅಟ್ ವಿಚ್ ಪಿಲಿಗ್ರಿಮ್ ಸೈಟ್? ಆಪ್ಷನ್ ಎ ಕುಶಿನಗರ, ಆಪ್ಷನ್ ಬಿ ಹರಿದ್ವಾರ, ಆಪ್ಷನ್ ಸಿ ಬೋಧ್ ಗಯಾ, ಆಪ್ಷನ್ ಡಿ ನಳಂದ. ಇದಕ್ಕೆ ಉತ್ತರ ಆಬ್ವಿಯಸ್ಲಿ ಬೋಧ್ ಗಯಾ ಆಗಿರುತ್ತೆ. ಯಾಕಂದ್ರೆ ಬೋಧ್ ಗಯಾ ಪ್ಲೇಸ್ ಏನಿದೆ, ಇದನ್ನ ಬುದ್ಧನಿಗೆ ಜ್ಞಾನ ಬಂದಂತಹ ಸ್ಥಳ ಅಂತ ಹೇಳ್ಬಿಟ್ಟು ಗುರುತಿಸಲಾಗುತ್ತೆ. ಸೊ ಈ ಬೋಧ್ ಗಯಾದಲ್ಲಿ ನೀವು ಫೋಟೋ ನೋಡ್ಬೋದು, ಆಲ್ಮೋಸ್ಟ್ ಕಂಪ್ಲೀಷನ್ ಆಗಕ್ಕೆ ಬಂದಿದೆ. ಹೊರಗಿರುವ ಬುದ್ಧನ ಪ್ರತಿಮೆ ಅಂತ ಹೇಳ್ಬಿಟ್ಟು ಕರ್ಸ್ಕೊಳ್ಳುತ್ತೆ. ಇದು ಅತಿ ದೊಡ್ಡ ರೀಕ್ಲೈನಿಂಗ್ ಸ್ಟ್ಯಾಚ್ಯೂ ಅಂತ ಕೂಡ ಕರೆಯುತ್ತೆ. ಇದು 2023 ಫೆಬ್ರವರಿ ರೇಂಜ್ಗೆ ನಮ್ಮ ಸಾರ್ವಜನಿಕ ಅಥವಾ ಭಕ್ತಾದಿಗಳಿಗೆ ನೋಡಲು ಅವಕಾಶ ಸಿಗತ್ತೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ. ಇನ್ನು ಮಲಗಿರುವ ಭಂಗಿಯಲ್ಲಿ ಇರುವಂತಹ ದೊಡ್ಡ ಬುದ್ಧನ ಪ್ರತಿಮೆ ಇದಾಗಿರುತ್ತೆ. ಇದನ್ನ ಅಂತಾರಾಷ್ಟ್ರೀಯ ಕಲ್ಯಾಣ ಮಿಷನ್ ಅವರು ನಿರ್ಮಿಸ್ತಾ ಇದ್ದಾರೆ. ಇದು 2023 ಫೆಬ್ರವರಿಯಲ್ಲಿ ನಮಗೆಲ್ಲರಿಗೂ ನೋಡ್ಲಿಕ್ಕೆ ಸಿಗತ್ತೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಈ ಬೋಧ್ ಗಯಾ ಬಿಹಾರಕ್ಕೆ ಸೇರತ್ತೆ ಅಂತ ಹೇಳ್ಬಿಟ್ಟು ಕೂಡ ನೀವು ತಿಳ್ಕೊಳ್ಬೇಕು. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಸಚಿವಾಲಯವು ಮಹಿಳೆಯರಿಗಾಗಿ ವಿಶೇಷವಾದ ಉದ್ಯಮಶೀಲತೆ ಪ್ರಚಾರ ಅಭಿಯಾನಕ್ಕೆ ಸಮರ್ಥ್ ಅನ್ನು ಪ್ರಾರಂಭಿಸಿದೆ? Which of the following ministry has launched Samarth, a special entrepreneurship promotion drive for women? ಆಪ್ಷನ್ ಎ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಸಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಇದಕ್ಕೆ ಉತ್ತರ ಬಂದು ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಮಿನಿಸ್ಟ್ರಿ ಅಥವಾ ಸೂಕ್ಷ್ಮ ಸಣ್ಣ ಮತ್ತು ಮಾಧ್ಯಮ ಉದ್ಯಮಗಳ ಸಚಿವಾಲಯ ಆಗಿರುತ್ತೆ. ಏನು ಈ ಸಮರ್ಥ್ ಯೋಜನೆ ಏನು ಅಂತಂದ್ರೆ, ಸ್ವಾವಲಂಬಿ ಆದಂತಹ ಮಹಿಳೆಯರಿಗೆ ಟ್ರೈನಿಂಗನ್ನು, ಉಚಿತವಾಗಿ ಟ್ರೈನಿಂಗನ್ನು ನೀಡಲಾಗುತ್ತೆ. ಅದರಿಂದ ಒಂದು ಮಹಿಳೆಯರಿಗೆ ಉದ್ಯಮ ಮಾಡಲಿಕ್ಕೆ ಪೂರಕವಾಗಿರುತ್ತೆ. 2022-23 ಫೈನಾನ್ಷಿಯಲ್ ಇಯರ್ ಅಲ್ಲಿ 7,500 ಮಹಿಳೆಯರಿಗೆ ಇದು ಸಹಾಯ ಮಾಡುತ್ತೆ ಅನ್ನಲಾಗ್ತಾ ಇದೆ. ಸೊ ಈ ಸಮರ್ಥ್ ಅಭಿಯಾನ ನೀವೇನಂತ ತಿಳ್ಕೊಳ್ಬೇಕು ಅಂದ್ರೆ, ಇದೊಂದು ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಮಹಿಳೆಯರಿಗೆ ನೀಡುವಂತಹ ಒಂದು ಸ್ವಾವಲಂಬಿ ಅಥವಾ ಸ್ವತಂತ್ರವನ್ನಾಗಿ ಉದ್ಯಮವನ್ನು ಮಾಡುವಂತಹ ಒಂದು ಪೂರಕವಾಗಿರುವಂತಹ ಒಂದು ಉದ್ಯೋಗಾವಕಾಶ ಮಾಡುವಂತಹ ಒಂದು ಅಭಿಯಾನ ಆಗಿದೆ. ಇದು ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಮಿನಿಸ್ಟ್ರಿ ಕಂಡಕ್ಟ್ ಮಾಡುತ್ತೆ, MSME. ಸೊ ಇದು ಸಮರ್ಥ್ ಅಭಿಯಾನ ಬಗ್ಗೆ ತಿಳ್ಕೊಂಡಿರ್ರಿ. ಇದರ ಸಚಿವ ಈಗ ಪ್ರಸ್ತುತ ನಾರಾಯಣ್ ರಾಣೆ ಅವರು ಆಗಿದ್ದಾರೆ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಸ್ಕಾಚ್ ಸ್ಟೇಟ್ ಆಫ್ ಗವರ್ನೆನ್ಸ್ ಶ್ರೇಯಾಂಕ 2021ರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ವಿಚ್ ಸ್ಟೇಟ್ ಇಸ್ ಇನ್ ದ ಟಾಪ್ in the Scotch State of Governance Ranking 2021? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಡಿ ಆಂಧ್ರ ಪ್ರದೇಶ ಆಗಿದೆ. ಸೊ ಈ ಸ್ಕಾಚ್ ಸ್ಟೇಟ್ ಆಫ್ ಗವರ್ನೆನ್ಸ್ ಏನಿದೆ, ಇವರು ಇರುವಂತಹ ಒಂದು ಪಂಚಾಯತ್ ಲೆವೆಲಿಂದ ಹಿಡಿದು ನಮ್ಮ ಸ್ಟೇಟ್ ಗೌರ್ಮೆಂಟ್ ತನಕನೂ ಎಲ್ಲ ಸರ್ಕಾರಿ
ಸರ್ಕಾರಗಳನ್ನು ಇವರು ಗವರ್ನೆನ್ಸ್ ಆಧಾರದ ಮೇಲೆ ಅವರು ತಂದಿರುವಂತಹ ಸ್ಕೀಮ್ ಅಥವಾ ಯೋಜನೆ ಮಾಡುತ್ತಿರುವಂತಹ ಕೆಲಸಗಳನ್ನು ನೋಡಿಬಿಟ್ಟು ಒಂದು ರ್ಯಾಂಕಿಂಗನ್ನು ನೀಡಲಾಗತ್ತೆ. ಸೊ ಆಂಧ್ರ ಪ್ರದೇಶ 2020ರಲ್ಲಿ ಕೂಡ ಟಾಪಲ್ಲಿತ್ತು, 2021ರಲ್ಲೂ ಕೂಡ ಅದೇ ಟಾಪಲ್ಲಿದೆ. ಸೊ ಇನ್ನು ಬೇರೆ ಬೇರೆ ಯಾವ ರಾಜ್ಯಗಳಿಗೆ ಶ್ರೇಯಾಂಕ ಬಂದಿದೆ ಅಂತಂದರೆ ಪಶ್ಚಿಮ ಬಂಗಾಳ 2ನೇ ಸ್ಥಾನದಲ್ಲಿದೆ, ಒಡಿಶಾ 3ನೇ ಸ್ಥಾನದಲ್ಲಿದೆ, ಗುಜರಾತ್ 4 ಹಾಗೂ ಮಹಾರಾಷ್ಟ್ರ 5ನೇ ಸ್ಥಾನದಲ್ಲಿದೆ. ಇದು ಸ್ಕಾಚ್ ಗ್ರೂಪ್ ಅವರು ನೀಡಲಾಗುತ್ತೆ ಈ ಪ್ರಶಸ್ತಿನ. ಸೊ ಇದು ತಿಳಿದಿರಲಿ ನಿಮಗೆ. ಸ್ಕಾಚ್ ಸ್ಟೇಟ್ ಆಫ್ ಗವರ್ನೆನ್ಸ್ ಅವಾರ್ಡ್ ರಾಜಸ್ಥಾನಕ್ಕೆ ಬಂದಿದೆ, ಪ್ರಥಮ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರೋಣ. ಮುಂದೆ ಪ್ರಶ್ನೆ ನೋಡೋಣ. ಯಾವ ನಗರವು ಇತ್ತೀಚೆಗೆ ಭಾರತದ ಮೊದಲ 100% ಮಹಿಳಾ ಸ್ವಾಮ್ಯದ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ತೆರೆದಿದೆ? ವಿಚ್ ಸಿಟಿ ಹ್ಯಾಸ್ ರೀಸೆಂಟ್ಲಿ ಓಪನ್ ಇಂಡಿಯಾಸ್ ಫಸ್ಟ್ 100% ವುಮನ್ ಓನ್ಡ್ ಇಂಡಸ್ಟ್ರಿಯಲ್ ಪಾರ್ಕ್? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಕೊಚ್ಚಿ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ನವದೆಹಲಿ. ಇದಕ್ಕೆ ಉತ್ತರ ಬಂದು ಹೈದರಾಬಾದ್ ಆಗಿರುತ್ತೆ. ಏನು ಅಂತಂದರೆ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ನ ಸಂಪೂರ್ಣವಾಗಿ ಮಹಿಳೆಯರೇ ಓನ್ ಮಾಡಿರುವಂತಹ ಅಥವಾ ಅವರ ಮಹಿಳೆಯರದೇ ಒಡೆತನ ಇರುವಂತಹ ಒಂದು ಕೈಗಾರಿಕಾ ಪಾರ್ಕ್ ಅಥವಾ ಇಂಡಸ್ಟ್ರಿಯಲ್ ಪಾರ್ಕ್ ಹೈದರಾಬಾದ್ನಲ್ಲಿದೆ. ಇದು ಭಾರತದ ಮೊದಲ 100% ಮಹಿಳಾ ಒಡೆತನದ ಇಂಡಸ್ಟ್ರಿಯಲ್ ಪಾರ್ಕ್ ಆಗಿದೆ. ಇದು FICCI ಲೇಡೀಸ್ ಆರ್ಗನೈಸೇಷನ್ FLO ಅಂತ ಕರೀತಾರೆ. ಸೊ ಅದರ ಸಹಭಾಗಿತ್ವದಲ್ಲಿ ಇದನ್ನು ತೆರೆಯಲಾಗಿದೆ. ಇದು 50 ಎಕರೆ ಇರುವಂತಹ ಒಂದು ಇಂಡಸ್ಟ್ರಿಯಲ್ ಪಾರ್ಕ್. ಒಂದು 25 ಮಹಿಳೆಯರು ಇದನ್ನು ಮಾಲೀಕತ್ವವನ್ನು ಹೊಂದಿದ್ದಾರೆ. ಸೊ ಇದರಲ್ಲಿ 16 ವಿವಿಧ ರೀತಿಯ ಕೈಗಾರಿಕೆಗಳು ಕಂಡು ಬರುತ್ತೆ. ಇನ್ನು FICCI ಬಗ್ಗೆ ಕೂಡ ನೀವು ತಿಳ್ಕೊಬೇಕಾಗತ್ತೆ. ಯಾವುದೇ ಒಂದು ಸಂಸ್ಥೆ ನಮಗೆ ಪ್ರಚಲಿತ ಘಟನೆಯಲ್ಲಿ ಸಿಕ್ತು ಅಂದರೆ ಆ ಸಂಸ್ಥೆಯ ಯಾವಾಗ ಸ್ಥಾಪನೆ ಆಗಿದೆ, ಅದರ ಪ್ರಧಾನ ಕಚೇರಿಯಲ್ಲಿದೆ, ಅದರ ಅಧ್ಯಕ್ಷರು ಯಾರು ಅಂತ ಕೂಡ ತಿಳ್ಕೊಬೇಕಾಗತ್ತೆ. ಸೊ FICCI ಇಲ್ಲಿ ಬಂತು. ಸೊ ಅದರ ಅಧ್ಯಕ್ಷ ಹರ್ಷವರ್ಧನ್ ನ್ಯೋಟಿಯಾ, ಅದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದು 1927ನಲ್ಲಿ ಸ್ಥಾಪನೆ ಆಗಿದೆ ಅಂತ ತಿಳ್ಕೊಬೇಕಾಗತ್ತೆ. ಇನ್ನು ಈ ಪ್ರಶ್ನೆಯ ಅರ್ಥ ನಿಮಗೆ ಗೊತ್ತಾಗಿರುತ್ತೆ. ಮಹಿಳೆಯ ಒಡೆತನ ಇರುವಂತಹ ಕೈಗಾರಿಕಾ ಪಾರ್ಕ್ ಹೈದರಾಬಾದ್ನಲ್ಲಿದೆ ಅಂತ ತಿಳ್ಕೊಂಡಿರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾರು 2022ರ US ಇಂಟರ್ನ್ಯಾಷನಲ್ ವುಮನ್ ಆಫ್ ಕರೇಜ್ ಪ್ರಶಸ್ತಿಯನ್ನು ಪಡೆಯಲಿದ್ದಾರೆ? Who among the following will be awarded the US International Women of Courage of 2022 ಅಂತ ನೀವು ನೋಡಿರ್ಬೋದು. ಇತ್ತೀಚೆಗೆ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಯಿತು. ಅದಕ್ಕೆ ಹಲವಾರು ಮಹಿಳಾ ರಿಲೇಟೆಡ್ ಅಂತಾದಂತಹ ಪ್ರಚಲಿತ ಘಟನೆಗಳು ಆಗಿದೆ. ಸೊ ಅವಾರ್ಡ್ಗಳು ಬಂದಿದೆ. ಸೊ ಇಂಟರ್ನ್ಯಾಷನಲ್ ವುಮನ್ ಆಫ್ ಕರೇಜ್ ಅವಾರ್ಡ್ ಯಾರಿಗೆ ಬಂದಿದೆ ಅಂದರೆ ಆಪ್ಷನ್ ಎ ಕಮಲಾ ಹ್ಯಾರಿಸ್, ಆಪ್ಷನ್ ಬಿ ರಿಜ್ವಾನಾ ಹಸನ್, ಆಪ್ಷನ್ ಸಿ ಜಸಿಂದಾ ಅರ್ಡಾನಾ, ಆಪ್ಷನ್ ಡಿ ಇಲಾ ಲೋದ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ರಿಜ್ವಾನಾ ಹಸನ್ ಆಗಿದೆ. ಸೊ ಇವರಿಗೆ ಇಂಟರ್ನ್ಯಾಷನಲ್ ವುಮನ್ ಆಫ್ ಕರೇಜ್ ಅಂತ ಹೇಳ್ಬಿಟ್ಟು ಅವಾರ್ಡ್ನ ನೀಡಲಾಗುತ್ತೆ. ಇವರು ಬಾಂಗ್ಲಾದೇಶದ ಪರಿಸರವಾದಿಯಾಗಿದೆ. ಅರಣ್ಯ ನಾಶ ಅಥವಾ ಅಕ್ರಮ ಭೂ ಅಭಿವೃದ್ಧಿ ಮಾಡುವಂತಹವ್ರ ವಿರುದ್ಧ ಪ್ರತಿಧ್ವನಿಯನ್ನು ಎತ್ತಿ ಅದನ್ನು ಸುಧಾರಣೆ ತರಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇವರು ಪರಿಸರವಾದಿ. ರಿಜ್ವಾನಾ ಹಸನ್ ಅವರಿಗೆ ಇಂಟರ್ನ್ಯಾಷನಲ್ ವುಮನ್ ಆಫ್ ಕರೇಜ್ 2022 ಅನ್ನೋ ಅವಾರ್ಡ್ನ US ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ನಿಂದ ನೀಡಲಾಗ್ತಾ ಇದೆ. ವಿಶ್ವದಲ್ಲಿ ಟೋಟಲ್ ಆಗಿ 12 ಮಹಿಳೆಯರಿಗೆ ನೀಡಲಾಗುತ್ತೆ. ಅದರಲ್ಲಿ ರಿಜ್ವಾನಾ ಹಸನ್ ಕೂಡ ಒಬ್ಬರು ಅಂತ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಜಾಗತಿಕ ಆಹಾರ ಭದ್ರತೆಯ ಕುರಿತು G7 ದೇಶಗಳ ಕೃಷಿ ಮಂತ್ರಿಗಳ ಸಭೆಯನ್ನು ಯಾವ ರಾಷ್ಟ್ರವು ಆಯೋಜಿಸುತ್ತದೆ? ವಿಚ್ ನೇಷನ್ ವಿಲ್ ಹೋಸ್ಟ್ ಅ ಮೀಟಿಂಗ್ ಆಫ್ ಅಗ್ರಿಕಲ್ಚರಲ್ ಮಿನಿಸ್ಟರ್ಸ್ ಫ್ರಮ್ G7 ಕಂಟ್ರೀಸ್ ಓವರ್ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಸ್ಪೇನ್, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಕ್ಯಾನಡಾ. ನೋಡಿ, ರಷ್ಯಾ ಉಕ್ರೇನ್ ಯುದ್ಧ ಆಗ್ತಿರೋದ್ರಿಂದ ನಮ್ಮ ಜಾಗತಿಕವಾಗಿ ಆಹಾರ ಅಥವಾ ಕೃಷಿ ರಿಲೇಟೆಡ್ ಆದಂತಹ ಏನು ಬೆಳವಣಿಗೆ ಆಗಿದೆ ಅದರ ಕುರಿತಾದಂತಹ ಒಂದು ಮಹತ್ವವಾದ ಭೇಟಿ ಇದಾಗಿದೆ. ಸೊ G7 ಕಂಟ್ರೀಸ್ ಇದನ್ನು ವರ್ಚುವಲ್ ಆಗಿ ಒಂದು ಕೃಷಿ ಮಂತ್ರಿಗಳನ್ನ ಪ್ರಮುಖವಾಗಿ ಇಟ್ಕೊಂಡ್ಬಿಟ್ಟು ಈ ಮೀಟಿಂಗನ್ನು ಮಾಡಿದೆ. ಇದು ಎಲ್ಲಾಗಿದೆ ಅಂದರೆ ಆಪ್ಷನ್ ಸಿ ಜರ್ಮನಿಯಲ್ಲಿ ಆಗಿದೆ. ಸೊ ನಿಮಗೆ ಹೇಳಿದಾಗೆ ಜಾಗತಿಕ ಆಹಾರ ಫುಡ್ ಸೆಕ್ಯೂರಿಟಿ ಯುಕ್ರೇನ್ ರಷ್ಯಾ ಯುದ್ಧದಿಂದ ಏನು ಪ್ರಭಾವ ಬೀರಿದೆ, ಸೊ ಅದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಅಂತ ಈ ಮೀಟಿಂಗ್ ನಡೆಯಲಾಗಿತ್ತು. ಇನ್ನು G7 ನಿಮಗೆ ಗೊತ್ತು, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಒಳಗೊಂಡಿದೆ. ಇದೊಂದು ಅಂತರ್ ಸರ್ಕಾರಿ ಇಂಟರ್ ಗವರ್ಮೆಂಟ್ ಆರ್ಗನೈಸೇಷನ್ ಆಗಿದೆ. ಇದು ಸ್ಥಾಪನೆ 1975 ಅಲ್ಲಿ ಆಗಿತ್ತು. ಸೊ ಈಗ ಅದು ಜರ್ಮನಿಯಲ್ಲಿ ಮುಖ್ಯವಾಗಿ ಕೃಷಿ ಮತ್ತು ಆಹಾರ ರಿಲೇಟೆಡ್ ಆದಂತಹ ಒಂದು ಮೀಟಿಂಗನ್ನು ಮಾಡ್ತು ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗತ್ತೆ. ಇನ್ನು ಇವತ್ತಿನ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನೋಡೋಣ. ನಮ್ಮ ಉಕ್ರೇನ್ ಅಧ್ಯಕ್ಷ ವಾಲ್ಡಿಮಿರ್ ಜೆಲೆನ್ಸ್ಕಿ ಅವರು ಏನಿದ್ದಾರೆ
ಇವರು ನಾಗರಿಕರಿಗೆ ಶಸ್ತ್ರಾಸ್ತ್ರಗಳನ್ನು ಬಳಸಲು ಕಾನೂನಿಗೆ ಸಹಿ ಹಾಕಿದ್ದಾರೆ. ಸೊ ನಾಗರಿಕರಿಗೆ ಶಸ್ತ್ರಾಸ್ತ್ರಗಳನ್ನ ಕೊಟ್ಟು ಯುದ್ಧಕ್ಕೆ ಪೂರಕವಾಗಿ ಅಥವಾ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾನೂನಿಗೆ ಸಹಿ ಹಾಕಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾಗರಿಕರು ಕೂಡ ಶಸ್ತ್ರಾಸ್ತ್ರಗಳನ್ನು ಬಳಸ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಇನ್ನು ನಮ್ಮ RBI ಬಿ ಅವೇರ್ ಅಂತ ಹೇಳ್ಬಿಟ್ಟು ಒಂದು ಹಣಕಾಸು ವಂಚನೆ ಮಾಡ್ತಾರಲ್ಲ ಅದರ ಕಾರ್ಯವಿಧಾನಗಳನ್ನು ಒಳಗೊಂಡಿರುವಂತಹ ಒಂದು ಕಿರು ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಬಿ ಅವೇರ್ ಅಥವಾ ಬಿವೇರ್ ಅಂತ ಕೂಡ ಅರ್ಥ ಬರುತ್ತೆ. ಸೊ ಇದು RBI ರಿಲೀಸ್ ಮಾಡಿದೆ. ಇನ್ನು ವಿಶ್ವ ICC ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಇತ್ತೀಚೆಗೆ ನಮ್ಮ ರವೀಂದ್ರ ಜಡೇಜಾ ಅವರು ಟೆಸ್ಟ್ನಲ್ಲಿ ಶ್ರೀಲಂಕಾ ವಿರುದ್ಧ ಟೆಸ್ಟಲ್ಲಿ 175 ರನ್ನನ್ನು ಹೊಡೆದು ಹಾಗೆ ಹಲವಾರು ವಿಕೆಟ್ ಕೂಡ ತೆಗೆದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೊಂಡಿದ್ರು. ಈಗ ಅವ್ರನ್ನ ಅಗ್ರಸ್ಥಾನಕ್ಕೆ ಏರಿಸಿದ್ದಾರೆ ICC ಟೆಸ್ಟ್ ರ್ಯಾಂಕಿಂಗ್ಸ್ನಲ್ಲಿ. ಸೊ ಇದು ಕೂಡ ಇವತ್ತಿನ ಒನ್ಲೈನರ್ ಕರೆಂಟ್ ಅಫೇರ್ಸ್ ಆಗಿದೆ. ಇನ್ನು ಇವತ್ತಿನ ಬೋನಸ್ ಪ್ರಶ್ನೆ ನೋಡೋಣ. ಇವತ್ತಿನ ಬೋನಸ್ ಪ್ರಶ್ನೆ, ಕೆಳಗಿನ ಯಾವ ರಾಷ್ಟ್ರದ ಫೆಡರಲ್ ಪೊಲೀಸ್ ತನ್ನ ಸಿಬ್ಬಂದಿಯ ಒತ್ತಡ ನಿರ್ವಹಣೆಗಾಗಿ ಯೋಗದ ತಂತ್ರವನ್ನು ಪರಿಣಾಮಕಾರಿಯಾಗಿ ಬಳಸುತ್ತದೆ? Which of the following nations federal police will now effectively use the technique of yoga for stress management of its personnel? ಇದಕ್ಕೆ ಆಪ್ಷನ್ ಎ ಬ್ರೆಜಿಲ್, ಬಿ ಕೆನಡಾ, ಸಿ ಚಿಲಿ, ಡಿ ಅರ್ಜೆಂಟೈನಾ. ಸೊ ಇದಕ್ಕೆ ಉತ್ತರವನ್ನು ಇದು ಕ್ವಶನ್ ನಿಮಗೆ ಅರ್ಥ ಮಾಡಿಸ್ತೀನಿ. ಏನಂದರೆ ಒಂದು ದೇಶದ ಫೆಡರಲ್ ಪೊಲೀಸ್ ಏನಿದ್ದಾರೆ ಅವರು ಒತ್ತಡ ನಿರ್ವಹಣೆನ ತನ್ನ ಸಿಬ್ಬಂದಿಗಳಿಗೆ ಕಡಿಮೆ ಮಾಡಲು ಯೋಗವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಿ ಅಂತ ಹೇಳಿಬಿಟ್ಟು ಹೇಳಲಾಗ್ತಾ ಇದೆ. ಸೊ ಅದು ಯಾವ ದೇಶ ಅಂತ ಹೇಳ್ಬಿಟ್ಟು ನೀವು ಹೇಳಬೇಕು. ಆಪ್ಷನ್ ಎ ಬ್ರೆಜಿಲ್, ಬಿ ಕೆನಡಾ, ಸಿ ಚಿಲಿ, ಡಿ ಅರ್ಜೆಂಟೈನಾ. ಇದಕ್ಕೆ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕಾಗತ್ತೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಿಮಗೆ ನಾವು 24 ಗಂಟೆಯಲ್ಲಿ ತಿಳಿಸ್ತೇವೆ. ಇನ್ನು ಇದೇ ರೀತಿಯಾದಂತಹ ಕರೆಂಟ್ ಅಫೇರ್ಸ್ PDF ಬೇಕಿತ್ತು ಅಂತಂದರೆ ನಿಮಗೆ ನಮ್ಮ ಟೆಲಿಗ್ರಾಮ್ ಗುಂಪಿಗೆ ನೀವು ಜಾಯ್ನ್ ಆಗಬೇಕಾಗತ್ತೆ. ಅಲ್ಲಿ ಪ್ರತಿದಿನ ಮಾಡುವಂತಹ ಕರೆಂಟ್ ಅಫೇರ್ಸ್ನ PDF ನಿಮಗೆ ಅಪ್ಲೋಡ್ ಮಾಡಲಾಗುತ್ತೆ. ಇನ್ನು ಅದು ಮಾತ್ರ ಅಲ್ಲ, ನಿಮಗೆ ವೀಕೆಂಡ್ ನಡೆಯುವಂತಹ ಟೆಸ್ಟ್ಗಳು ಅಥವಾ ವೀಕ್ಲಿ ಟೆಸ್ಟ್ ನಡೆಯುವಂತಹ ಎಲ್ಲ ಕಾನ್ಸೆಪ್ಟ್ ವೈಸ್ ಟೆಸ್ಟ್ಗಳನ್ನು ಕೂಡ ಅದರಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಇದೇ ರೀತಿಯಾದಂತಹ ಕಂಟೆಂಟಿಗೆ ನೀವು ಅಚೀವರ್ಸ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬ್ಯಾಂಕಿಂಗ್, ESIC, RRB, ರೈಲ್ವೇಸ್, ಇನ್ಶೂರೆನ್ಸ್ ಈ ರೀತಿಯಾದಂತಹ ಎಕ್ಸಾಮ್ಗಳ ಇನ್ಫಾರ್ಮೇಷನ್ಗಾಗಿ ಅಚೀವರ್ಸ್ ಬ್ಯಾಂಕಿಂಗ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.